ಸ್ನೇಹಿತರೆ, ನಾನು ಚರಣಿ ಬರ್ನಾಡ್, ಪೀಪಲ್ ಟಿವಿಗೆ ಸ್ವಾಗತ. ಸೊ ನಾರ್ತ್ ಈಸ್ಟ್ ಭಾರತದ ಅತಿ ದೊಡ್ಡ ರಾಜ್ಯ ಅಂದ್ರೆ ಅದು ಅಸ್ಸಾಂ. ಸೊ ಅಲ್ಲಿನ ಮುಖ್ಯಮಂತ್ರಿ ಹಿಮಂತ್ ಬಿಶ್ವ ಸರ್ಮಾ ಅವರ ನೇತೃತ್ವದ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದಿದೆ. ಸೊ ವಾಸ್ತವವಾಗಿ ನಾರ್ತ್ ಈಸ್ಟ್ ಡೆಮೊಕ್ರಾಟಿಕ್ ಅಲಯನ್ಸ್ ಏನಿದೆ, ನಾರ್ತ್ ಈಸ್ಟ್ NEDA, ಅದು 126 ಸ್ಥಾನಗಳ ವಿಧಾನಸಭೆಯಲ್ಲಿ ಇನ್ನಷ್ಟು ಬಲವಾದ ಬಹುಮತದೊಂದಿಗೆ ಮರಳಿ ಬಂದಿದೆ ಈಗ. ಸೊ ಬಿಜೆಪಿ ಮಾತ್ರವೇ 64 ಸ್ಥಾನಗಳ ಬಹುಮತದ ಗಡಿಯನ್ನು ದಾಟಿ 18 ಸ್ಥಾನ ಹೆಚ್ಚು ಅಸ್ಸಾಂನಲ್ಲಿ ಪಡ್ಕೊಂಡಿದೆ. ಸೊ ಇನ್ನೊಂದು ಕಡೆ ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳ ಮೈತ್ರಿ ಅಸ್ಸಾಂ ಸೊನ್ಮಿಲಿತೋ ಮೋರ್ಚಾ ASM ಮತ್ತು ಇತರ ವಿರೋಧ ಪಕ್ಷಗಳು ಹಿಂದಿಗಿಂತ ತುಂಬಾ ದುರ್ಬಲವಾದ ಸ್ಥಿತಿಗೆ ಬಂದು ನಿಂತಿವೆ. 2021ಕ್ಕೆ ಹೋಲಿಸಿದ್ರೆ ಕಾಂಗ್ರೆಸ್ 10 ಸ್ಥಾನಗಳನ್ನ ಕಡಿಮೆ ಈಗ ಗೆದ್ದಿದೆ. ಆಲ್ ಇಂಡಿಯಾ ಯುನೈಟೆಡ್ ಡೆಮೊಕ್ರಾಟಿಕ್ ಫ್ರಂಟ್ ಏನಿದೆ ಅದು 14 ಸ್ಥಾನಗಳ ಕಡಿಮೆ ಸ್ಥಾನಗಳನ್ನ ಗೆದ್ದಿದೆ. ಸೊ ಇದು 2016ರ ವಿಧಾನಸಭಾ ಚುನಾವಣೆಯ ನಂತರ ಅಸ್ಸಾಂನಲ್ಲಿ ಬಿಜೆಪಿಗೆ ದೊರಕಿದ 3ನೇ ವಿಜಯ. ಹಿಮಂತ್ ಬಿಸ್ವ ಸರ್ಮಾ ಅವರ ನೇತೃತ್ವದಲ್ಲಿ 2ನೇ ಬಾರಿಗೆ ಅಧಿಕಾರಕ್ಕೆ ಬಂದಿದೆ. ಹಾಗಾದ್ರೆ ಒಂದು ಹಿಂದುತ್ವವಾದಿ ದೃಷ್ಟಿಯಿಂದ ಅಸಾಧ್ಯ ಎಂದು ಸಾಮಾನ್ಯವಾಗಿ ಪರಿಗಣಿಸಲ್ಪಟ್ಟಿರುವ ರಾಜ್ಯದಲ್ಲಿ, ಅಸ್ಸಾಂನಂತ ರಾಜ್ಯದಲ್ಲಿ ಬಿಜೆಪಿ 3 ಬಾರಿ ನಿರಂತರವಾಗಿ ಹೇಗೆ ಗೆಲುವನ್ನ ಸಾಧಿಸಿತ್ತು? ಹಿಂದುತ್ವಕ್ಕೆ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲದಂತಹ ಒಂದು ರಾಜ್ಯ ಆಗಿತ್ತು, ಅಲ್ಲಿ ಹೇಗೆ ಗೆದ್ದಿದೆ? ಸಾಧ್ಯ ಮತ್ತೆ ಅಸಾಧ್ಯ ಎನ್ನುವ ಒಂದು ಊಹೆ ಏನಿದೆ, ಆ ಊಹೆಯನ್ನೇ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಅಸ್ಸಾಂ ಬಿಜೆಪಿಗೆ ಗೆಲ್ಲೋದಕ್ಕೆ ಸಾಧ್ಯವಾಗದ ರಾಜ್ಯ ಮತ್ತು ಬಿಜೆಪಿ ಗೆದ್ದರೆ ಆ ರಾಜ್ಯದ ಸಾಮಾಜಿಕ ವಾಸ್ತವಿಕತೆಗೆ ವಿರುದ್ಧವಾಗುತ್ತೆ ಅನ್ನುವ ಪರಿಕಲ್ಪನೆ ಏನಿದೆ ಅದು ಸರಿಯಲ್ಲ. ಅದೊಂದು ಪ್ರಿಜುಡೈಸ್ಡ್ ಐಡಿಯಾ ಆಗಿರ್ಬೋದು. ಅಸ್ಸಾಂನಲ್ಲಿ ಬಿಜೆಪಿಗೆ ರಾಜಕೀಯ ನೆಲೆ ಸಿಗಲು 2 ಪ್ರಮುಖ ಕಾರಣಗಳಿದ್ದಾವೆ. ಮೊದಲನೆಯದು ಆ ರಾಜ್ಯದ ಜನರನ್ನ ವಿಭಜಿಸಿದ್ದು. 2011ರ ಜನಗಣತಿಯ ಅಂಕಿಅಂಶಗಳ ಪ್ರಕಾರ ಅಸ್ಸಾಂನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇರೋದು ಒಂದು ಜಾತಿ ಜನಸಂಖ್ಯೆ 61.47% ಇದ್ದಾರೆ. ಇನ್ನೊಂದು ಗಮನಾರ್ಹ ಸಂಖ್ಯೆಯ ಮುಸ್ಲಿಂ ಅಲ್ಪಸಂಖ್ಯಾತರು 34.22% ಇದ್ದಾರೆ. ಇದು ಬಿಜೆಪಿಯ ಧ್ರುವೀಕರಣದ ರಾಜಕೀಯಕ್ಕೆ ಅನುಕೂಲಕರವಾಗಿರುವಂತಹ ಪರಿಸ್ಥಿತಿಯನ್ನು ನಿರ್ಮಿಸಿತ್ತು. ಇನ್ನು ಡಿಲಿಮಿಟೇಷನ್, ಮತಕ್ಷೇತ್ರಗಳ ಮರುಹಂಚಿಕೆ, ಈ ಪ್ರಕ್ರಿಯೆಯು ಕೂಡ ಈ ಕೋಮ್ ವಿಭಜಿತ ಭೌಗೋಳಿಕತೆಯನ್ನು ಬಳಸಿಕೊಂಡು ಪ್ರತಿಪಕ್ಷಕ್ಕೆ ದೊಡ್ಡ ಹೊಡೆತವನ್ನ ಕೊಟ್ಟಿತ್ತು. ಇನ್ನು ಎರಡನೆಯದು ಏನಂದ್ರೆ, ಅಸ್ಸಾಂನಲ್ಲಿ ಬೆಂಗಾಳಿ ಮುಸ್ಲಿಮರ ವಿರುದ್ಧ ತುಂಬಾ ವರ್ಷಗಳಿಂದ ಇರುವಂತಹ ಒಂದು ಸಮುದಾಯ ದ್ವೇಷ, ಅದರ ಇತಿಹಾಸ ಇದೆ. ಅದಕ್ಕೊಂದು ಪಾಪ್ಯುಲರ್ ಕಲ್ಚರ್ ಮತ್ತೆ ಒಂದು ಪೊಲಿಟಿಕಲ್ ಡಿಸ್ಕೋರ್ಸ್ ಅಲ್ಲಿ ಸಾಮಾನ್ಯವಾಗಿ ಬೆಂಗಾಳಿ ಮುಸ್ಲಿಮರನ್ನ ಆಗಾಗ ಅಕ್ರಮ ಬಾಂಗ್ಲಾದೇಶಿಗಳು ಅಂತ ಅಸ್ಸಾಂನಲ್ಲಿ ಕರೆಯಲಾಗುತ್ತೆ. ಸೊ ಈ ಕೋಮುವಾದಿ ಮನೋಭಾವ ಏನಿದೆ ಅದು ಅಸ್ಸಾಮಿ ಜನಾಂಗೀಯತೆಯ ಅಂದ್ರೆ ಅಕ್ಸೋಮಿಯಾ ಜಾತೀಯತಾವಾದ್ ಅದರ ಇತಿಹಾಸದಲ್ಲಿ ಬೇರು ಬಿಟ್ಟಿದೆ. ಅಕ್ಸೋಮಿಯಾ ಜಾತಿವಾದ ಏನಿದೆ ಅದರ ಮೂಲ ಸೂತ್ರ ಏನಂದ್ರೆ ಜಾತಿ, ಮಣ್ಣು ಮತ್ತೆ ಮನೆ, ಜಾತಿ, ಮಾಟಿ, ಭೇಟಿ. ಇದೊಂದು ರಾಜಕೀಯ ಸ್ಥಳೀಯತಾವಾದಿ ಚಳುವಳಿ. ಸೊ ಈ ಚಳುವಳಿ ಏನಿದೆ ಇದು ಹಿಂದುತ್ವದಂತೆ ಒಂದು ಕೋಮುವಾದಿ ಚಳುವಳಿ ಅಲ್ಲದೆ ಇದ್ರೂ ಕೂಡ ಜಾತಿವಾದಿ ಪರಂಪರೆಯನ್ನು ಹೊಂದಿದೆ. ಇದು ಹಿಂದೂ ಮುಸ್ಲಿಂ ಅಲ್ಲ, ಬದಲಿಗೆ ಬೆಂಗಾಳಿಗಳು ಎನ್ನುವ ಒಂದು ಗುರುತಿನ ವಿರುದ್ಧ ಹೋರಾಡುವಂತಹ ಒಂದು ಚಳುವಳಿ. ಸೊ ಹಿಂದೂ ಮತ್ತೆ ಮುಸ್ಲಿಂ ಎರಡೂ ವರ್ಗದ ಬೆಂಗಾಳಿ ಭಾಷಿಕರನ್ನ ಹೊರಗಿನವರು ಬಹಿರ್ಗತ, ವಿದೇಶಿ ಅಂತ ಇದು ಗುರುತಿಸ್ತದೆ. ಹೀಗಾಗಿ ಅಕ್ಸೋಮಿಯಾ ಜಾತೀಯತಾವಾದ ಏನಿದೆ ಅದು ಅಸ್ಸಾಂನಲ್ಲಿ ಬಿಜೆಪಿಗೆ ಒಂದು ಸೈದ್ಧಾಂತಿಕ ನೆಲೆಯನ್ನ ಸಿದ್ಧಪಡಿಸಿ ಕೊಟ್ಟಿತ್ತು. ಅಂದ್ರೆ ಪಾರಂಪರಿಕವಾಗಿ ಅಸ್ಸಾಮಿನಲ್ಲಿ ಇದ್ದದ್ದು ಆಂಟಿ ಬೆಂಗಾಳಿ ವಾದ. ಅದು ಇಲ್ಲಿ ಬೆಂಗಾಳಿ ಮಾತನಾಡುವ ಹಿಂದೂ ಮತ್ತೆ ಮುಸ್ಲಿಂ ಇಬ್ಬರೂ ಕೂಡ ಇವರಿಗೆ ಶತ್ರುಗಳೇ. ಸೊ ಬಿಜೆಪಿಗೆ ಇಲ್ಲಿ ಬೆಂಗಾಳಿ ಹಿಂದೂಗಳು ಬೇಕು, ಬೆಂಗಾಳಿ ಮುಸಲ್ಮಾನರು ಬೇಡ. ಅಕ್ಸೋಮಿಯಾ ಜಾತೀಯತಾವಾದಿಗೆ ಇಬ್ಬರೂ ಕೂಡ ಬೇಡ. ಸೊ ಹಾಗಾಗಿ ಈ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡೋದಕ್ಕೆ ತಂತ್ರವನ್ನ ಮಾಡ್ತದೆ ಬಿಜೆಪಿ. ಏನಂದ್ರೆ ಇಲ್ಲಿ ಇವರು ಈ ಹಿಂದೂ ಜಾತಿ ಸಮುದಾಯದ ನಡುವಿರುವ ಕಾದಾಟವನ್ನ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತದೆ. ಇನ್ನು ನೇರವಾಗಿ ಬಿಜೆಪಿ ಬೆಂಗಾಳಿ ಮುಸಲ್ಮಾನರಿಗೆ ಮಿಯಾ ಎನ್ನುವಂತ ಅವಹೇಳನಕಾರಿ ಪದವನ್ನು ಬಳಸಿ ಅವರನ್ನ ಸ್ಥಳೀಯರಲ್ಲದವರು ಇತರರು ಅಂತ ಗುರುತಿಸಿ ಅವರನ್ನ ಡಿಸ್ಕ್ರಿಮಿನೇಷನ್ ಅನ್ನ ಮಾಡ್ತಾ ಹೋಗ್ತದೆ. ಇದಕ್ಕಾಗಿ ಕೋಮುವಾದಿ ಪ್ರಚಾರದ ಜೊತೆಗೆ ಬಲವಂತದ ಒಕ್ಕಲೆಬ್ಬಿಸುವಂತಹ ನೇರ ಕ್ರಮಗಳನ್ನು ಕೂಡ ಅಸ್ಸಾಂ ಸರ್ಕಾರ ಮಾಡಿತ್ತು. ನಂತರ ಬೆಂಗಾಳಿ ಹಿಂದೂಗಳನ್ನ ತೃಪ್ತಿಪಡಿಸೋದಕ್ಕೆ CAA ಹಾಗೂ ವಿದೇಶಿ ಗುರುತಿಸುವ ನಿಯಮಗಳನ್ನ ಜಾರಿಗೆ ತಂದು ಅವರಿಗೆ ಅನುಕೂಲ ಆಗುವಂತ ನಿಯಮಗಳನ್ನ ಅವರು ಜಾರಿಗೆ ತಂದಿದ್ರು. ಸೊ ಬೆಂಗಾಳಿ ಹಿಂದೂಗಳಲ್ಲಿ ಯಾರೂ ಮತದಾನದಿಂದ ವಂಚಿತರಾಗದಂತೆ
ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿತ್ತು. ಆದ್ರೆ ಬೆಂಗಾಳಿ ಮುಸಲ್ಮಾನರನ್ನ ಸತತವಾಗಿ ಬಿಜೆಪಿ ಟಾರ್ಗೆಟ್ ಮಾಡಿತ್ತು. ಈ ರೀತಿಯಾಗಿ ಬಿಜೆಪಿ ಸ್ಥಳೀಯ ಜಾತೀಯತಾವಾದ್ ಗುರುತನ್ನ ಒಂದು ದೊಡ್ಡ ಹಿಂದುತ್ವದ ಒಳಗಡೆ ಸೇರಿಸಿಕೊಂಡಿತ್ತು. ಸ್ಥಳೀಯತೆಯ ಆಧಾರದಲ್ಲಿ ರೂಪುಗೊಂಡಿದ್ದಂತಹ ಅಸ್ಸಾಮಿ ರಾಷ್ಟ್ರೀಯತೆಯ ಗಡಿಗಳನ್ನ ಮರುರಚಿಸಿ ಹಿಂದುತ್ವ ರಾಷ್ಟ್ರೀಯತೆಗೆ ಬೇಕಾದ ಅವಕಾಶಗಳನ್ನ ಸೃಷ್ಟಿಸಿತ್ತು. ಸೊ ಈ ಪ್ರಕ್ರಿಯೆ ಎಷ್ಟು ವ್ಯಾಪಕವಾಗಿದೆ ಅಂದ್ರೆ ಅಸ್ಸಾಮಿನ ಅತ್ಯಂತ ಪ್ರಭಾವಿ ರಾಷ್ಟ್ರೀಯ ಪಕ್ಷ ಆಗಿದ್ದಂತಹ ಅಸೋಂ ಗಣ ಪರಿಷತ್ ಏನಿದೆ ಎಜಿಪಿ, ಅದು ಬಿಜೆಪಿಯ ಜೊತೆಗೆ ನಿಲ್ಲದೆ ಇದ್ರೆ ಚುನಾವಣೆಗೆ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲದಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ. ಸೊ ಮುಖ್ಯಮಂತ್ರಿಯೇ ಮಿಯಾ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಕೋಮು ಉದ್ರೇಕ ಭಾಷಣಗಳನ್ನ ಮಾಡ್ತಾ ಇದ್ರು. ಇದು ನೇರವಾಗಿ ಯಾವುದೇ ರೀತಿಯ ಸಾಮಾನ್ಯ ಮತದಾರರ ಮೇಲೆ ಪ್ರಭಾವ ಬೀರಿಲ್ಲ ಅಂತ ಪತ್ರಿಕೆಗಳು ವರದಿ ಮಾಡಿದ್ವು. ಆದ್ರೆ ಪ್ರತಿಯೊಬ್ಬ ಮತದಾರರ ಮಾತಿನಲ್ಲಿ ಸ್ಪಷ್ಟವಾಗಿ ಅದು ಕಾಣಿಸಿಕೊಳ್ಳದೇ ಇದ್ರು ಕೂಡ, ಅಥವಾ ಬಹಿರಂಗವಾಗಿ ಮತದಾರ ಅದನ್ನ ತೋರಿಸ್ಕೊಳ್ಳದೇ ಇದ್ರು ಕೂಡ, ಮಿಯಾ ಮುಸ್ಲಿಮರ ವಿರುದ್ಧ ದ್ವೇಷವನ್ನ ವೋಟ್ ಹಾಕೋದಕ್ಕೆ ಬೂತಿಗೆ ಹೋಗುವಾಗ ಯಾವ ಬಟನ್ ಅನ್ನು ಒತ್ತಬೇಕು ಅನ್ನೋದನ್ನ ನಿರ್ಧರಿಸಿತ್ತು. ಆದ್ರೆ ಅಸ್ಸಾಂನಲ್ಲಿ ಇದನ್ನ ಬಿಜೆಪಿ ತನ್ನ ಶಕ್ತಿಶಾಲಿ ಆಯುಧವಾಗಿ ಬಳಸಿದೆ. ಅದಕ್ಕೆ ಪ್ಯಾರಲಲ್ ಆಗಿ ಬೇರೆಯ ತಂತ್ರಗಳನ್ನ ಹೆಣೆಯಿತು. ಹಿಂದುತ್ವದ ಸಹಜ ಬೆಂಬಲಿಕರಲ್ಲದಂತಹ ಜನಾಂಗೀಯ ಅಲ್ಪಸಂಖ್ಯಾತರೇನಿದ್ದಾರೆ, ಅಂದ್ರೆ ಸಾಮಾನ್ಯವಾಗಿ ಅಂದ್ರೆ ಸ್ಕೆಡ್ಯೂಲ್ ಟ್ರೈಬ್ಗಳು ಅಸ್ಸಾಂನ, ಇವರನ್ನ ಆಕರ್ಷಿಸೋದಕ್ಕೆ, ಅಂದ್ರೆ ನಾನ್ ಮುಸ್ಲಿಮ್ಸ್ ಇವರನ್ನ ಆಕರ್ಷಿಸೋದಕ್ಕೆ ಬಿಜೆಪಿ ಒಂದು ನ್ಯೂ ರಿಸರ್ವ್ಡ್ ಕೋಟಾದಂತಹ ಹೊಸ ಸೌಲಭ್ಯಗಳನ್ನ ತಂದಿತ್ತು. ಇನ್ನು ಟಿಕೆಟ್ ಹಂಚಿಕೆ ಮಾಡುವಾಗ ಕೂಡ ಆದಿವಾಸಿ ನಾಯಕರನ್ನ ಗಣನೆಗೆ ತೆಗೆದುಕೊಂಡು ತನ್ನತ್ತ ಸೆಳೆದಿತ್ತು. ಇದರ ಜೊತೆಗೆ ಸ್ಥಳೀಯರು ಮತ್ತೆ ಹೊರಗಿನವರು ಎನ್ನುವ ಭಾವನೆಯನ್ನ ಪ್ರಚೋದಿಸುವ ಮೂಲಕ ರಾಜಕೀಯ ಲಾಭವನ್ನ ಪಡೆದುಕೊಂಡಿತ್ತು. ಸೊ ಬೋಡೋಲ್ಯಾಂಡ್ ನಂತಹ ಕೆಲವು ಪ್ರದೇಶಗಳಲ್ಲಿ ಏನು ಹಿಮಂತ್ ಬಿಸ್ವ ಶರ್ಮಾ ಏನಿದ್ದಾರೆ, ಅವರು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ BPF ಏನಿದೆ, ಇಂತಹ ಮೊದಲಾದ ಬಲಿಷ್ಠ ಪ್ರಾದೇಶಿಕ ಪಕ್ಷಗಳಿಗೆ ತಮ್ಮದೇ ರಾಜಕೀಯ ನಿರ್ಧಾರಗಳನ್ನ, ನರೇಟಿವ್ಗಳನ್ನ ಕಟ್ಟೋದಕ್ಕೆ ಅವಕಾಶವನ್ನ ಕೊಟ್ಟಿದ್ರು. ಅದಕ್ಕೆ ಬದಲಾಗಿ ಆ ಪಕ್ಷಗಳು ಬಿಜೆಪಿಯ ಚುನಾವಣಾ ಬೆಂಬಲವನ್ನ ಪಡ್ಕೊಂಡಿದ್ವು. ಇನ್ನು ಸಣ್ಣ ಜನಾಂಗೀಯ ಗುಂಪುಗಳು ಸಾಮಾನ್ಯವಾಗಿ ದೊಡ್ಡ ಪಕ್ಷದೊಂದಿಗೆ ನಿಲ್ತವೆ, ಕೈ ಜೋಡಿಸುವ ಪ್ರವೃತ್ತಿಯನ್ನು ಅದು ಹೊಂದಿವೆ ಅನ್ನೋದು ಅವರಿಗೆ ಗೊತ್ತಿತ್ತು. ಹಾಗಾಗಿ ಅದನ್ನ ಬಿಜೆಪಿ ಸುಲಭವಾಗಿ ತನ್ನ ಲಾಭಕ್ಕೆ ಬಳಸ್ಕೊಂಡಿತ್ತು. ಇದರ ಒಟ್ಟಾರೆ ಫಲಿತಾಂಶ ಏನಾಯಿತು? ಹೀಗೆ ಮಾಡಿ ಬಿಜೆಪಿಗೆ ಏನು ಲಾಭ ಆಗಿದೆ, ಏನು ಸಾಧಿಸಿದ್ದೇನು ಬಿಜೆಪಿ? 3 ರೀತಿಯ ಪ್ರಮುಖ ಮತದಾರರ ಗುಂಪುಗಳನ್ನ ಒಂದೇ ಸಮಯದಲ್ಲಿ ತೃಪ್ತಿಪಡಿಸೋದಕ್ಕೆ ಅದಕ್ಕೆ ಸಾಧ್ಯ ಆಯಿತು. ಒಂದು ಏನಂದ್ರೆ, ಒಂದು ಜಾತಿ ಹಿಂದೂ ಅಸ್ಸಾಮಿಗಳು, ಬೆಂಗಾಳಿ ಹಿಂದೂಗಳು ಮತ್ತು ಅಸ್ಸಾಮಿ ಅಲ್ಲದ ಮುಸ್ಲಿಂ ಅಲ್ಲದ ಬುಡಕಟ್ಟು ಮತ್ತು ಹಿಂದಿ ಭಾಷಿಕರನ್ನ, ಈ 3 ವರ್ಗವನ್ನ ಒಂದೇ ಆಟದಿಂದ ತೃಪ್ತಿಪಡಿಸಿದ್ದು ಬಿಜೆಪಿಯ ಸಾಧನೆ. ಹೌದು, ಈ ಮೆಕ್ಕೆವೇಲಿಯನ್ ರಾಜಕೀಯ ತಂತ್ರ ಅಂದ್ರೆ ಮೋಸದ ತಂತ್ರದಲ್ಲೂ ಕೂಡ ಸಮಸ್ಯೆಗಳು ಆಗಿದಾವೆ ಅದಕ್ಕೆ. ಸೊ ಇಲ್ಲಿ ಅಸ್ಸಾಮಿ ಅಲ್ಲದ ಬೆಂಗಾಳಿ ಮತ್ತೆ ಹಿಂದಿ ಭಾಷಿಕ ಹಿಂದೂಗಳಿಗೆ ಬಿಜೆಪಿ ಮಣೆ ಹಾಕೋದನ್ನ ಅಲ್ಲಿನ ಅಸ್ಸಾಮಿಗಳು ವಿರೋಧ ಮಾಡಿದ್ರು. ಅಸ್ಸಾಮಿ ಗುಂಪುಗಳು, ಕಾರ್ಬಿಗಳಂತಹ ಅದರ್ ಎಥ್ನಿಕ್ ಮೈನಾರಿಟೀಸ್ ಏನಿದ್ದಾರೆ, ಅವರಿಗೆ ಈ ಬಿಜೆಪಿ ಹಿಂದಿ ಮತ್ತೆ ಬೆಂಗಾಳಿ ಹಿಂದೂಗಳಿಗೆ ಬೆಲೆ ಕೊಡೋದು ಅಸಮಾಧಾನವನ್ನ ತಂದಿತ್ತು. ಉದಾಹರಣೆಗೆ ಗುವಾಹಟಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಹಿಂದಿ ಭಾಷಿಕ ರಾಜಕಾರಣಿ ವಿಜಯ್ ಗುಪ್ತಾ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಾಗ ಅದಕ್ಕೆ ಅಸ್ಸಾಮಿ ಭಾಷಿಕರ ವಲಯದಲ್ಲಿ ದೊಡ್ಡ ವಿರೋಧ ವ್ಯಕ್ತ ಆಗಿತ್ತು. ಆದ್ರೂ ಕೂಡ ವಿಜಯ್ ಗುಪ್ತಾ ಎಲೆಕ್ಷನ್ ನಿಂತರು, ಗೆದ್ರು. ಅಂದ್ರೆ ಹೇಮಂತ್ ಬಿಶ್ವ ಶರ್ಮಾ ಈ ಅಸಮಾಧಾನವನ್ನ ನಿಯಂತ್ರಿಸೋದಕ್ಕೆ ಯಶಸ್ವಿ ಆಗಿದ್ರು. ಇದಕ್ಕೆ ಅವರು ಬಳಸಿಕೊಂಡ ಮಾರ್ಗ ಏನಂದ್ರೆ ಪ್ರತಿಪಕ್ಷಗಳನ್ನ ಹತ್ತಿಕ್ಕೋದು. ಈ ಬಾರಿ ಅವರು ಇದಕ್ಕೆ 2 ಪ್ರಮುಖ ವೆಪನ್ ಗಳನ್ನ ಬಳಸಿದ್ರು ಪ್ರತಿಪಕ್ಷಗಳನ್ನ ಹತ್ತಿಕ್ಕೋದಕ್ಕೆ. ಒಂದು, ಅಸ್ಸಾಂ ಕಾಂಗ್ರೆಸ್ ಮುಖ್ಯಸ್ಥ ಮತ್ತೆ ಮಾಜಿ ಮುಖ್ಯಮಂತ್ರಿ ತರುಣ್ ಗೊಗೊಯ್ ಅವರ ಮಗ ಗೌರವ್ ಗೊಗೊಯ್ಯ ಪರ್ಸನಲ್ ಟಾರ್ಗೆಟ್ ಮಾಡಿದ್ದು. ಇನ್ನೊಂದು, ಪಕ್ಷಾಂತರ ಆಗೋದಕ್ಕೆ ಉತ್ತೇಜನವನ್ನ ಕೊಟ್ಟಿದ್ದು, ಅಂದ್ರೆ ಬಿಜೆಪಿಗೆ ಕರ್ಕೊಂಡು ಬಂದಿದ್ದು. ಆರಂಭದಿಂದಲೇ ಹೇಮಂತ್ ಬಿಸ್ವ ಶರ್ಮಾ ಅವರು ಗೊಗೊಯ್ ಮತ್ತೆ ಅವರ ಬ್ರಿಟಿಷ್ ಪತ್ನಿ ಏನಿದ್ದಾರೆ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾನೆ ಬರ್ತಾ ಇದ್ರು. ಅವರು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ, ಆಮೇಲೆ ಅವರು ಅಪಾಯಕಾರಿ ವಿದೇಶಿ ಹಿತಾಸಕ್ತಿಗಳ ಜೊತೆಗೆ ನಂಟನ್ನು ಹೊಂದಿದ್ದಾರೆ ಅಂತ ಸುಳ್ಳು ಪ್ರಚಾರವನ್ನ ಮಾಡಿದ್ರು. ಒಂದು ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಿದ್ರು. ಗೌರವ್ ಗೊಗೊಯ್ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಜೊತೆಗೆ ಹ್ಯಾಪಿಯಾಗಿ ಮಾತನಾಡ್ತಾ ಇರುವಂತಹ ಒಂದು ಸುಳ್ಳು AI ವಿಡಿಯೋವನ್ನ ಮಾಡಿ ಬಿಜೆಪಿ ಬಿಡುಗಡೆ ಮಾಡಿತ್ತು. ಇಂಡೋ ಪಾಕ್ ಸಂಘರ್ಷದ ಸಮಯದಲ್ಲಿ ಭಾರತೀಯರಲ್ಲಿ ಮೂಡಿದಂತಹ ಉನ್ಮಾದಕ್ಕೆ ಇದು ತುಪ್ಪ ಸುರಿದಂತೆ ಮಾಡಿತ್ತು. ಸೊ ತನ್ನ ಮೇಲೆ ಇಷ್ಟು ದೊಡ್ಡ ಗಲೀಜಾದ ಸುಳ್ಳು ಮತ್ತೆ ಮೋಸದ ಆರೋಪ ಬಂದಿದ್ರು ಕೂಡ ಗೌರವ್ ಗೊಗೊಯ್ ಇದಕ್ಕೆ ಸರಿಯಾದ ರೀತಿಯ ಪ್ರತಿದಾಳಿಯನ್ನ ಮಾಡಲಿಲ್ಲ. ಸೊ ಸಿಂಪಲ್ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ಸುಮ್ಮನಾದ್ರು. ಎಲೆಕ್ಷನ್ಗೆ ಕೆಲವು ದಿನಗಳು ಬಾಕಿ ಇರುವಾಗ ಹಿಮಂತ್ ಬಿಸ್ವ ಶರ್ಮಾ ಹೆಂಡತಿಗೆ 3 ಬೇರೆ ಬೇರೆ ರೀತಿಯ ಪಾಸ್ಪೋರ್ಟ್ ಗಳಿದ್ದಾವೆ ಅಂತ ಪವನ್ ಖೇರಾ ಆರೋಪ ಮಾಡುವವರೆಗೆ ಕಾಂಗ್ರೆಸ್ ಯಾವುದೇ ರೀತಿಯ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿರಲಿಲ್ಲ. ಸೊ ಇಲ್ಲಿ ಪವನ್ ಖೇರಾ ಅವರ ಏನಿದೆ ಇವರ ಆರೋಪಗಳೇನಿತ್ತು ಅಲ್ಲಿಯೂ ಕೂಡ ಕಾಂಗ್ರೆಸ್ಗೆ ಸೋಲಾಯಿತು. ಏಪ್ರಿಲ್ 5ರಂದು ಪತ್ರಿಕಾಗೋಷ್ಠಿಯಲ್ಲಿ ಪವನ್ ಖೇರಾ ತೋರಿಸಿದಂತಹ ವಿದೇಶಿ ಪಾಸ್ಪೋರ್ಟ್ಗಳು ನಕಲಿ,
ತಪ್ಪು ಮಾಹಿತಿ ಆಧಾರಿತ ಆಗಿದ್ವು ಅಂತ ವರದಿಗಳು ಹೊರಬಂದವು. ಹೇಮಂತ್ ಬಿಸ್ವ ಶರ್ಮಾ ತಕ್ಷಣವೇ ನ್ಯಾಯಾಲಯಕ್ಕೆ ಹೋಗಿ ತನ್ನ ಪತ್ನಿ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಿ ತಮಗೆ ಬೇಕಾದ ರೀತಿಯ ಆದೇಶವನ್ನ ಪಡ್ಕೊಂಡು ಬಂದ್ರು. ಸೊ ಇಲ್ಲೂ ಕೂಡ ಖೇರಾ ಪರವಾಗಿ ಕಾಂಗ್ರೆಸ್ ಆಗ್ಲಿ ಅಥವಾ ಗೊಗೊಯ್ ಆಗ್ಲಿ ಗಟ್ಟಿಯಾಗಿ ನಿಲ್ಲಿಲ್ಲ. ಇನ್ನೊಂದು ಅವರು ಬಳಸಿದಂತ ತಂತ್ರ ಪ್ರತಿಪಕ್ಷಗಳನ್ನ ಹತ್ತಿಕ್ಕೋದಕ್ಕೆ ಏನಂದ್ರೆ ಪಕ್ಷಾಂತರಕ್ಕೆ ಅವರು ಪ್ರೋತ್ಸಾಹವನ್ನ ಕೊಟ್ಟಿದ್ದು. ಹಿಮಂತ್ ಬಿಸ್ವ ಶರ್ಮಾ ಅಸ್ಸಾಂನ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಭೂಪೇನ್ ಬೋರಾ ಮತ್ತೆ ನಗಾವ್ನ ಸಂಸದ ಮತ್ತೆ ಹಿರಿಯ ಕಾಂಗ್ರೆಸ್ ನಾಯಕ ಪ್ರದ್ಯುತ್ ಬೋಡೋಲೋಯಿ ಅವರನ್ನ ಇಬ್ಬರನ್ನ ಬಿಜೆಪಿಗೆ ಕರ್ಕೊಂಡು ಬಂದ್ರು. ಇದು ಅಸ್ಸಾಂ ಕಾಂಗ್ರೆಸ್ ವಲಯದಲ್ಲಿ ಒಂದು ದೊಡ್ಡ ಅಶಾಂತಿಯನ್ನ ಸೃಷ್ಟಿ ಮಾಡಿತ್ತು. ಕಾರ್ಯಕರ್ತರ ಮನೋಬಲಕ್ಕೆ ಕೂಡ ದೊಡ್ಡ ಧಕ್ಕೆಯಾಗಿತ್ತು. ಈ ಇಬ್ರು ತಮ್ಮ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಭೂಪೇನ್ ಬೋರಾ ಅವರು ವಿಕ್ಟೋರಿಯಾದಲ್ಲಿ ಮತ್ತೆ ಪ್ರದ್ಯುತ್ ಬೋಡೋಲಿ ಅವರು ದಿಸ್ಪುರ್ನಲ್ಲಿ ಗೆದ್ದಿದ್ದಾರೆ. ಸೊ ಈ ಕಾರಣಕ್ಕೆ ಹಿಮಂತ್ ಬಿಸ್ವ ಶರ್ಮಾ ಈಗ ಬಿಜೆಪಿಗೆ ಈಗ ತುಂಬಾ ಫೇವ್ರೇಟ್ ಮತ್ತೆ ಅಚ್ಚುಮೆಚ್ಚಿನ ಪಕ್ಷಾಂತರ ಪಂಡಿತ. ಕಾರಣ ಏನಂದ್ರೆ ಅವರು 2014 ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರು. ಹಾಗಾಗಿ ಆ ಕಾಂಗ್ರೆಸ್ನ ಒಳನೋಟಗಳು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಇದರ ಪರಿಣಾಮವಾಗಿ ಕಾಂಗ್ರೆಸ್ ಪಕ್ಷದ ಒಳಗಿರುವ ದುರ್ಬಲತೆ ಮತ್ತೆ ರಹಸ್ಯಗಳು ಅವ್ರಿಗೆ ಗೊತ್ತಿದೆ. ಪ್ರತಿ ಚುನಾವಣೆಯಲ್ಲಿಯೂ ಕೂಡ ಅವರು ತಮ್ಮ ಹಳೆಯ ಅನುಭವಗಳನ್ನ ಕಾಂಗ್ರೆಸ್ ಬಗ್ಗೆ ಗೊತ್ತಿರುವ ತನ್ನೆಲ್ಲ ರಹಸ್ಯಗಳನ್ನು ಅವ್ರು ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ. ಇನ್ನು ಪ್ರತಿಪಕ್ಷಗಳು ಜನರನ್ನ ತಲುಪೋದಕ್ಕೆ ಕೂಡ ಇಲ್ಲಿ ಸೋತಿರೋದು ಪ್ರತಿಪಕ್ಷಗಳ ಸೋಲಿಗೆ ಕಾರಣ. ಬಿಜೆಪಿ ತನ್ನ ಯೋಜನೆಗಳನ್ನ ಜನಸಾಮಾನ್ಯರಿಗೆ ತಲುಪಿಸೋದಕ್ಕೆ ಸಫಲ ಆಗಿದೆ. ಸೊ ದೊಡ್ಡ ಮೂಲಸೌಕರ್ಯ ಯೋಜನೆಗಳಿಂದ ಹಿಡಿದು ಬೆಂಗಾಳಿ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಅವರನ್ನ ಇಲ್ಲಿಂದ ಓಡಿಸುವ ಘೋಷಣೆ ಮಾಡುವವರೆಗೆ ಅವರು ಕೆಲಸ ಮಾಡಿದ್ದಾರೆ ಬಿಜೆಪಿ ಅವರು. ಯುವಕರು, ಮಹಿಳೆಯರು, ಮುದುಕರು ಎಲ್ಲರನ್ನ ತಲುಪೋದಕ್ಕೆ ಬಿಜೆಪಿ ಚುನಾವಣೆಗೆ ಕೆಲವೇ ದಿನಗಳಿಗಿಂತ ಮುನ್ನ ರಾಜ್ಯವ್ಯಾಪಿ ಅವರು ಜನ ಆಶೀರ್ವಾದ ಯಾತ್ರೆಯನ್ನ ಭರ್ಜರಿಯಾಗಿ ಬಿಜೆಪಿ ಅವರು ಮಾಡಿದ್ರು. ಅಲ್ಲಿಯ ಕಡಿಮೆ ಆದಾಯ ಇರುವ ಕುಟುಂಬಗಳ ಮಹಿಳೆಯರಿಗೆ ವರುಣೋದಯ್ ಅಂದ್ರೆ ಅರುಣೋದಯ ಅನ್ನೋ ತರ ವರುಣೋದಯ್ ನೇರ ಹಣ ವರ್ಗಾವಣೆ DBT ಅವರು ಯೋಜನೆಯನ್ನ ಅವರು ಘೋಷಿಸಿದ್ರು. ಆದ್ರೆ ಕಾಂಗ್ರೆಸ್ ಈ ಮುಖ್ಯಮಂತ್ರಿ ಏನಿದೆ ಅದು ಅಸ್ಸಾಂನ ಮುಖ್ಯಮಂತ್ರಿಯ ಭ್ರಷ್ಟಾಚಾರ, ಕಾರ್ಪೊರೇಟ್ ದೋಚಾಟಗಳು ಮತ್ತೆ ನಿರುದ್ಯೋಗದಂತಹ ವಿಷಯಗಳ ಮೇಲೆ ಹೆಚ್ಚು ಗಮನವನ್ನು ಹರಿಸಿತ್ತು. ಆದ್ರೆ ಎಲ್ಲಾ ವರ್ಗದ ಜನರಿಗೆ ಸ್ಪಷ್ಟವಾಗಿ ಅದನ್ನು ಅರ್ಥ ಮಾಡಿಸೋದಕ್ಕೆ ಕಾಂಗ್ರೆಸ್ ವಿಫಲ ಆಗಿತ್ತು. ಸಾಮಾನ್ಯ ಜನರಿಗೆ ಹೇಗೆ ಇದೆಲ್ಲ ಹಾನಿ ಮಾಡ್ತದೆ ಅನ್ನೋಂತ ಹೇಳಲಿಕ್ಕೆ ಹೋಗ್ಲಿಲ್ಲ ಕಾಂಗ್ರೆಸ್. ಇನ್ನು ಈ ಕಾರ್ಪೊರೇಟ್ಗಳಿಗೆ ಅಂದ್ರೆ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಅಸ್ಸಾಂನ ಮಾರ್ತಾ ಇದೆ ಅಂತ ಕಾಂಗ್ರೆಸ್ ವಾದವನ್ನ ಮಾಡ್ತಾ ಬಂತು, ಆರೋಪವನ್ನ ಮಾಡ್ತಾ ಬಂತು. ಅದಕ್ಕೆ ಪ್ರತಿಯಾಗಿ ಬಿಜೆಪಿ ಕೋಮುವಾದಿ ತಂತ್ರವನ್ನ ಮಾಡಿ ಉಲ್ಟಾ ಹೊಡಿಸಿತ್ತು ಕಾಂಗ್ರೆಸ್ಗೆ. ಸೊ ಜನರು ಏನ್ ಹೇಳೋದಕ್ಕೆ ಬಂದ್ರು ಅಂದ್ರೆ ಈ ಭೂಮಿಯನ್ನ ಮಿಯಾ ಮುಸ್ಲಿಮರಿಗೆ ಕೊಡೋದಕ್ಕಿಂತ ಅದಾನಿಗೆ ಕೊಡೋದೇ ವಾಸಿ ಅಂತ ಭಾವಿಸೋದಕ್ಕೆ ಶುರು ಮಾಡಿದ್ರು. ಆ ರೀತಿಯ ಕಂಟೆಂಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರೋಕ್ಕೆ ಆರಂಭ ಆಯಿತು. ಸೊ ಮಿಯಾ ಮುಸ್ಲಿಮರ ತಂತ್ರಕ್ಕೂ ಕಾಂಗ್ರೆಸ್ ಏನು ಮಾಡಲಿಲ್ಲ. ಅಲ್ಲದೆ ಬೆಂಗಾಳಿ ಹಿಂದೂಗಳು ಮತ್ತೆ ಮುಸ್ಲಿಮರಿಗೆ ದೊಡ್ಡ ಸಂಕಷ್ಟ ಉಂಟು ಮಾಡುತ್ತಿದ್ದಂತಹ NRCಗೆ ಕೂಡ ಕಾಂಗ್ರೆಸ್ ಬೆಂಬಲವನ್ನ ಕೊಟ್ಟಿತ್ತು. ರಾಜ್ಯ ಸರ್ಕಾರ ಮತ್ತೆ ಕೇಂದ್ರದಿಂದ ನಡೆದಂತಹ ಬಂಧನಗಳು, ಗಡಿಪಾರು ಕ್ರಮಗಳ ವಿರುದ್ಧ ಕೂಡ ಕಾಂಗ್ರೆಸ್ ಹೆಚ್ಚಿನ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಕೈ ಬಾಯಿ ಕಟ್ಟಿ ಅಸ್ಸಾಂನಲ್ಲಿ ಬಿಜೆಪಿ ಮೂಲೆಗೆ ಕೂರಿಸಿತ್ತು. ಇನ್ನು 2023 ಪೂರ್ಣಗೊಂಡ ಡಿಲಿಮಿಟೇಷನ್ ಏನಿದೆ ಅದರಿಂದ ಅಸ್ಸಾಂನಲ್ಲಿ ಬಿಜೆಪಿಗೆ ಲಾಭ ಆಗಿದ್ಯಾ ಅನ್ನೋದನ್ನ ನೋಡ್ಬೇಕು. ಮುಸ್ಲಿಂ ಪ್ರಾಬಲ್ಯ ಹೊಂದಿದ್ದಂತಹ ಕ್ಷೇತ್ರಗಳ ಸಂಖ್ಯೆಯನ್ನ ಸುಮಾರು 33ರಿಂದ 20ಕ್ಕೆ ಇಳಿಸಲಾಯಿತು ಡಿಲಿಮಿಟೇಷನ್ ನಂತರ. ಹೊಸ ಗಡಿಗಳಿಗೆ ಅನುಗುಣವಾಗಿ ಅಭ್ಯರ್ಥಿಗಳನ್ನ ಬದಲಾಯಿಸೋದಕ್ಕೆ ಪ್ರತಿಪಕ್ಷಗಳನ್ನ ಒಂದು ಪ್ರೆಷರ್ ಕ್ರಿಯೇಟ್ ಮಾಡಿತ್ತು. ಚುನಾವಣಾ ತಂತ್ರವನ್ನ ಅಸ್ತವ್ಯಸ್ತಗೊಳಿಸಿತ್ತು ಈ ಪ್ರತಿಪಕ್ಷಗಳ ಚುನಾವಣಾ ತಂತ್ರವನ್ನ. ಇದರ ಪರಿಣಾಮವಾಗಿ ಕೆಲವರು ಬೇರೆ ಪಕ್ಷಗಳಿಗೆ ಸೇರಿದ್ರು. ಕಾಂಗ್ರೆಸ್ನವರು ಬೆಂಗಾಲಿ ಮುಸ್ಲಿಂ ಆಧಾರಿತ ಪ್ರಮುಖ ಪಕ್ಷ ಆಗಿದ್ದಂತಹ AIUDF ಏನಿದೆ ಅದರ ಪ್ರಭಾವವನ್ನು ಕಡಿಮೆ ಮಾಡಿ ಬೋಡೋಲ್ಯಾಂಡ್ ಪ್ರದೇಶದಲ್ಲಿ ಬಿಜೆಪಿಯ ಮಿತ್ರ ಪಕ್ಷ BPF ಪ್ರಭಾವ ಹೆಚ್ಚಾಗೋದಕ್ಕೆ ಇದೇ ಕಾರಣ. 2021 AIUDF ಗೆದ್ದಿದ್ದಂತಹ ಅರ್ಧದಷ್ಟು ಕ್ಷೇತ್ರಗಳನ್ನ ಡಿಲಿಮಿಟೇಷನ್ ನಂತರ ತೆಗೆದುಹಾಕಲಾಗಿದೆ ಮತ್ತೆ ಅದನ್ನ ಮರುರಚಿಸಲಾಗಿದೆ. ಈ ಬಾರಿ ಈ ಪಕ್ಷ ಗೆದ್ದಿದ್ದು ಕೇವಲ 2 ಸ್ಥಾನಗಳನ್ನು. ಇನ್ನೊಂದು ಕಡೆ BPF ಗೆದ್ದ 10 ಸ್ಥಾನಗಳಲ್ಲಿ 6 ಸ್ಥಾನಗಳು ಹೊಸದಾಗಿ ಸೃಷ್ಟಿಯಾದಂತಹ ಕ್ಷೇತ್ರಗಳಾಗಿವೆ. ಸೊ ಹೀಗೆ ಡಿಲಿಮಿಟೇಷನ್ ತುಂಬಾ ರೀತಿಯಲ್ಲಿ ಬಿಜೆಪಿಗೆ ಹೆಲ್ಪ್ ಮಾಡಿದೆ. ಡಿಲಿಮಿಟೇಷನ್ ಅನ್ನ ಮಾಡಿದ್ದೇ ಚುನಾವಣೆ ಗೆಲ್ಲೋದಕ್ಕೆ. ಹೀಗೆ ಬಿಜೆಪಿ ಅಸ್ಸಾಂನಲ್ಲಿ ನಡೆಸಿದ ಭಯಾನಕ ರಾಜಕೀಯ ತಂತ್ರಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದ್ದಾವೆ. ಸೊ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ.